ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ನೀವು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಅಂತೂ ಸಕ್ಕದಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಬಟ್ ಒಂದೇ ಒಂದು ಮಿಸ್ಸಿಂಗ್ ಅಂದರೆ ಏನಂದರೆ ಗೆಸ್ಟ್ಗಳನ್ನ ಕರೆಸ್ತಾ ಇದ್ರು ಮೊದಲು, ಆ ಥರ ಇಲ್ಲ. ಆ್ಯಂಡ್ ಜೊತೆಗೆ ಲಾಸ್ಟಲ್ಲಿ ಮನೆಯಿಂದ ಯಾರು ಹೋಗ್ತಿರೋ ಸ್ಪರ್ಧಿಗಳು ಅವ್ರದ್ದು ವಿಟಿಗಳನ್ನ ತೋರಿಸ್ತಾ ಇದ್ರು, ಅದು ಕೂಡ ಇಲ್ಲ. ಅದೆಲ್ಲ ನೋಡಿದಾಗ ಬೇಜಾರಾಗುತ್ತೆ. ಮೊದಲೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅನಿಸಿತ್ತು. ಇವಾಗ ಅನ್ವಾಂಟೆಡ್ ಥಿಂಗ್ಸ್ಗಳನ್ನ ಆ್ಯಡ್ ಮಾಡ್ತಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಮುಂದಿನ ವಾರಕ್ಕೆ ಏನು ಕ್ಯಾರಿ ಮಾಡಬೇಕು, ಈಗ ಯಾವುದೋ ಒಂದು ಟಾಸ್ಕ್ಗಳನ್ನ ಕೊಡುವಂಥದ್ದು, ಅಲ್ಲಿ ಒಂದು ಒಪಿನಿಯನ್ಗಳನ್ನ ಹೇಳಿಸುವಂಥದ್ದು, ಅಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳೇನೋ ಒಂದು ವಾರದಿಂದ ಮರ್ತ್ಬಿಟ್ಟು ಚೆನ್ನಾಗಿರ್ತಾರೆ, ತಿರ್ಗಿ ಅದನ್ನು ಕೆತ್ಕೋದು, ಅದನ್ನು ಮುಂದಿನ ವಾರಕ್ಕೆ ಕ್ಯಾರಿ ಮಾಡೋ ರೀತಿ ಮಾಡೋದು, ಈ ಥರ ಪ್ಲಾನ್ಗಳನ್ನ ಮಾಡ್ತಿದ್ದಾರೆ. ಅದು ಅವ್ರ ಸ್ಟ್ರಾಟಜಿ ಇರ್ಬೋದು, ಅರ್ಥ ಆಗುತ್ತೆ ನನಗೂ ಕೂಡ. ಬಟ್ ಸ್ಟಿಲ್ ಇದನ್ನೆಲ್ಲ ಬಿಟ್ಟು ಅದನ್ನು ಆ್ಯಡ್ ಮಾಡಿದ್ರೆ ಸ್ವಲ್ಪ ನೋಡೋರಿಗೆ ಸ್ವಲ್ಪ ಈ ಒಂದು ವಾರದಲ್ಲಿ ಎಡವಟ್ಗಳಾಗ್ತಿದೆಯಲ್ಲ, ಅದನ್ನೆಲ್ಲ ನೋಡಿ ನೋಡಿ ಬೇಜಾರಾಗ್ತಿದೆ. ಸೊ ಈ 2 ದಿನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ, ಓಕೆನಾ. ಸೊ ಇದು ಬಿಟ್ಟು ಡೈರೆಕ್ಟ್ ಎಪಿಸೋಡ್ ರಿವ್ಯೂಗೆ ಬರ್ತೀನಿ. ನಿನ್ನೆ ನಮ್ಮ ತ್ರಿವಿಕ್ರಮ್ ಅವರು ಮಾತಾಡ್ತಿರ್ತಾರೆ ಯಮನವ್ರ ಜೊತೆ. ಅಲ್ಲಿ ಮಾತಾಡ್ತಿದ್ದನ್ನ ನೋಡಿದಾಗ ನನಗನ್ಸಿದ್ದೇನೆಂದರೆ ಈ ಒಂದು ವಾರ ನೋಡ್ಕೊಬನ್ನಿ, ಓಕೆನಾ. ಈ ಒಂದು ವಾರದಲ್ಲಿ ತ್ರಿವಿಕ್ರಮ್ ಅವರು ಎಷ್ಟೋ ಸಲ ಬಿಟ್ಕೊಟ್ಟಿದ್ದಾರೆ. ಆಮೇಲೆ ಎಷ್ಟೋ ವಿಷಯದಲ್ಲಿ ಮಾತಾಡಬೇಕಾಗಿತ್ತು ಅಂತ ನಮಗೆ ಅನ್ಸೋದು ಕೂಡ ಮಾತಾಡ್ತಿರಲಿಲ್ಲ. ಆಮೇಲೆ ತುಂಬ ಕಾಮಾಗಿ ವಿಷಯಗಳನ್ನ ಬೆಟರಾಗಿ ಹ್ಯಾಂಡಲ್ ಮಾಡಿದ್ದಾರೆ, ಓಕೆನಾ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಪ್ರಾಬ್ಲಮ್ ಆಗ್ತಿದ್ದೇನೆಂದರೆ ಎಷ್ಟೋ ಕಡೆ ಅವ್ರು ಮಾತಾಡಬೇಕಾಗಿತ್ತು, ಅವಾಗ ಮಾತಾಡೋದು ಕಾಣಿಸೋಕೆ ಸಾಧ್ಯ. ಈಗ ಪಾಸಿಟಿವ್ ನೆಗೆಟಿವ್ ನಮ್ಮ ಲಾಯರ್ ಜಗದೀಶ್ ಅವರು ಹೆಂಗೆ ಕಾಣಿಸ್ಕೊಂಡಿದ್ದಾರೆ ಹೇಳಿ. ಆ್ಯಕ್ಚುಲಿ ಪ್ರೀವಿಯಸ್ ಎಪಿಸೋಡ್ ಏನಿತ್ತು ಅದರಲ್ಲಿ ಅವರೇ ಕಿಂಗ್ ಅಂತಲೇ ಹೇಳ್ಬೋದು, ಪಾಸಿಟಿವ್ ನೆಗೆಟಿವ್ ಅಂತ ಬಿಟ್ಟರೆ. ಬೇರೆಯವ್ರು ಎಷ್ಟೋ ಜನ ಕಾಣಿಸ್ಕೊಂಡಿಲ್ಲ. ಸುದೀಪ್ ಅಣ್ಣನೂ ಸುಮಾರು ಜನ ಹೇಳ್ತಾರೆ, ಅದರಲ್ಲಿ ತ್ರಿವಿಕ್ರಮ್ ಕೂಡ ಇದ್ದರು. ಸೊ ಈ ರೀತಿ ನೋಡಿದಾಗ ತ್ರಿವಿಕ್ರಮ್ ಅವ್ರಿಗೂ ಕೂಡ ಹೊರಗಡೆ ಸಿಕ್ಕಾಪಟ್ಟೆ ಹೈಪ್ ಇದೆ, ಓಕೆನಾ. ಸಿಕ್ಕಾಪಟ್ಟೆ ಸಪೋರ್ಟ್ ಕೂಡ ಸಗದಾಗಿದೆ. ಬಟ್ ಇಲ್ಲಿ ಆ ಸಪೋರ್ಟ್ ತಕ್ಕಂತೆ ಇವರ ಪರ್ಫಾರ್ಮೆನ್ಸ್ ಕಾಣಿಸ್ಕೋತಿಲ್ಲ, ಇನ್ನೂ ಬೆಟರಾಗಿ ಬೇಕು. ಎಷ್ಟೋ ಕಡೆ ತಪ್ಪಾಗ್ತಿದೆ, ತಪ್ಪಾಗಿ ಅನಿಸ್ತಿದೆ ಅಂದರೆ ಮಾತಾಡ್ದಂಗೆ ಇದ್ದಾಗ ಏನಾಗುತ್ತೆ, ಜನಕ್ಕೆ ಅನಿಸುತ್ತೆ ಇವರು ಮೈಂಡ್ ಗೇಮ್ ಮಾಡ್ತಿದ್ದಾರೆ, ಮಾತಾಡಿ ಕೆಟ್ಟರಾಗೋದು ಬೇಡ ಅಂದ್ಬಿಟ್ಟು ಈ ಥರ ಆಡ್ತಾರೆ ಅನ್ನೋ ರೀತಿ ಕೂಡ ಬರುತ್ತೆ. ಸೊ ಹಾಗಾಗಿ ಇವರು ಬದಲಾಗೋದು ತುಂಬ ಇಂಪಾರ್ಟೆಂಟ್ ಆಯಿತು. ಅದನ್ನು ಮಾಡ್ಕೋತಿದ್ದಾರೆ ಅನ್ನೋದು ನೋಡಿ ಖುಷಿ ಆಯಿತು. ಬಿಕಾಸ್ ನೆನ್ನೆ ಮಾತುಗಳನ್ನ ನೋಡ್ತಿರ್ಬೇಕಾದ್ರೆ ಅನಿಸ್ತು ಪಕ್ಕ ಈ ವಾರದಿಂದ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಕಡಕಾಗಿ ಮಾತಾಡ್ತಾರೆ ಅಂತ ಅನಿಸಿದೆ. ಸೊ ಇಂಟ್ರೆಸ್ಟಿಂಗ್ ಆಗಂತೂ ಸಖತ್ತಾಗಿ ಈ ಸೀಸನ್ ಕ್ಯಾರಿ ಆಗ್ತಾರೆ ಅಂತ ಅನಿಸುತ್ತೆ, ಕ್ಯಾರಿ ಮಾಡ್ತಾರೆ ಅನಿಸುತ್ತೆ. ಕಾದು ನೋಡೋಣ. ಒಟ್ಟಿನಲ್ಲಿ ಇವರು ಆ್ಯಕ್ಟಿವ್ ಆದರು ಅಂದರೆ ಸಖತ್ತಾಗಿರುತ್ತೆ ಈ ಸೀಸನ್ ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ ಕತೆ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ನಮ್ಮ ಕ್ಯಾಪ್ಟನ್ ಆ್ಯಕ್ಚುಲಿ 0 ಕಿಲ್ ಚಿಕನ್ ಡಿನ್ನರ್ ಮಾಡಿದ್ರು ಅಂತೆಲ್ಲ ನಾವು ರೇಗಿಸ್ತೀವಿ, ಅಂದರೆ ಪೋಸ್ಟ್ಗಳದರಲ್ಲಿ. ಬಟ್ ಏನಪ್ಪ ವಿಷಯ ಅಂದರೆ ಒಂದು ಲಕ್ ಅಂತಲೂ ಹೇಳ್ಬೋದು. ಆ್ಯಂಡ್ ಈ ವಾರ ಹೋಗಿಲ್ಲ, ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಮುಂದಿನ ವಾರ ಸೇವ್ ಆಗ್ತಾರೆ, 3ನೇ ವಾರ ಕೊಟ್ಟೋಗ್ತಾರೆ ಸೀದಾ. ಆ್ಯಂಡ್ ನೆನ್ನೆ ಅವ್ರನ್ನ ನೋಡಿದಾಗ ತುಂಬ ಒಳ್ಳೆ ವ್ಯಕ್ತಿ ಅಂತ ಅನಿಸ್ತು. ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೊಡ್ತಾ ಇದೆ ಅವರ ಗೇಮ್ ಪ್ಲೇ. ಆ್ಯಂಡ್ ಜೊತೆಗೆ ಮಾತಿಗೆ ನಿಲ್ಲೋಕ್ಕೋಸ್ಕರ ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾರೆ. ಆ್ಯಂಡ್ ಎಲ್ಲರ ಜೊತೆ ಮಾತಾಡ್ತಾರೆ, ಎಲ್ಲರೂ ಒಪಿನಿಯನ್ಗಳನ್ನ ತಗೋತಿದ್ದಾರೆ. ಜೊತೆಗೆ ಇನ್ನು ಮುಂದೆ ಪಕ್ಕ ಇವರು ಗೇಮ್ ಪ್ಲೇನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಇನ್ನು ಮುಂದೆ ಎಲ್ಲರೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಅನಿಸ್ತಿದೆ, ಓಕೆನಾ. ಅದು ಯಾವ ರೀತಿ ಕ್ಯಾರಿ ಮಾಡ್ತಾರೆ ಅಂತ ಕಾದು ನೋಡೋಣ. ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಎಲ್ಲರಿಗೂ ತಲೆಗೆ ಹುಳ ಬಿಟ್ಟಿರೋ ವಿಷಯಗಳೇನೆಂದರೆ ಇಲ್ಲಿ ಈ ಥರ ಕಾನ್ಸೆಪ್ಟ್ನ ಯಾವ ಥರ ಅರ್ಥ ಮಾಡ್ಕೋಬೇಕು. ಇವಾಗ ಏನಿದೆ ಸ್ವರ್ಗ ಮತ್ತು ನರಕ, ಈ ಕಾನ್ಸೆಪ್ಟ್ನ ಹೇಗೆ ಅರ್ಥ ಮಾಡ್ಕೊಂಡು ಹೇಗೆ ಆಡಬೇಕು ಅನ್ನೋದು ಇನ್ನೂ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಸುದೀಪಣ್ಣ ಹೇಳೋದು ಏನಪ್ಪ ಅಂದರೆ ಪ್ರೀವಿಯಸ್ ವಾರ ಏನೇನು ಮಾಡಿದ್ರು ಇವರೆಲ್ಲ ಅದೆಲ್ಲ ತಪ್ಪು, ಇನ್ಕ್ಲೂಡಿಂಗ್ ಚೈತ್ರ ಕುಂದಾಪುರ ಅವರು ಕೂಡ. ಯಾಕಂದರೆ ಅವರೇ ತುಂಬ ರೂಲ್ಸ್ ಅಂತ ಹೇಳೋರು, ರೂಲ್ಸ್ ತಕ್ಕಂತೆ ನಡ್ಕೊಡುವಂಥ ವ್ಯಕ್ತಿನ ಕೂಡ ಅವರೇನೆ. ಪ್ರೀವಿಯಸ್ ವಿಡಿಯೋದ್ರು ಕೂಡ ತುಂಬ ಜನ ಅದನ್ನೇ ಹೇಳ್ತಿದ್ದೀರಾ. ಲುಕ್, ಒಂದು ಅರ್ಥ ಮಾಡ್ಕೊಳ್ಳಿ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ಗಳಿದೆ. ಜೊತೆಗೆ ಈಗ ಚೈತ್ರ ಕುಂದಾಪುರ ಆಗ್ಬೋದು, ಬೇರೆ ಸ್ಪರ್ಧಿಗಳಾಗ್ಬೋದು, ಅವರು ಒಂದು ರೂಲ್ಸ್ನ ಅರ್ಥ ಮಾಡ್ಕೊಂಡಿರೋದು ಯಾವ ರೀತಿ ಇದೆಯೋ ಅದಕ್ಕೆ ತಕ್ಕಂತೆ ಆಟ ಆಡ್ತಿದ್ದಾರೆ. ಆವಾಗ ಅವ್ರು ಮಾಡಿದ್ದೆಲ್ಲ ಸರಿ. ಆ ಎಪಿಸೋಡ್ ರಿವ್ಯೂವಲ್ಲಿ ನಾನು ಅವ್ರು ಸರಿ ಅಂತ ಕೂಡ ಹೇಳಿದ್ದೀನಿ, ಓಕೆನಾ. ಯಾಕೆ ಹೇಳಿದ್ದೀನಿ, ಅವ್ರು ಅರ್ಥ ಮಾಡ್ಕೊಂಡಿರುವಂಥ ರೀತಿ ಮೇಲೆ ಅವ್ರು ಆಡ್ತಿರುವಂಥದ್ದು. ಅದೇ ಆ ರೂಲ್ಸೇ ಅರ್ಥ ಮಾಡ್ಕೊಂಡಿರೋದು ತಪ್ಪು ಅಂತ ಬಂದಾಗ ಇವ್ರು ಮಾಡಿರೋ ವಿಷಯವೂ ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಎಗೇನ್ ಸುಮ್ಮನೆ ಬ್ಲೈಂಡಾಗಿ ಸಪೋರ್ಟ್ ಮಾಡಬೇಡಿ. ನೀವು ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡಿ, ನೀವು ವ್ಯಕ್ತಿಗಳು ನೋಡೋ ಬದಲು ಕ್ಯಾರೆಕ್ಟರ್ ನೋಡಿ, ಈ ಕ್ಯಾರೆಕ್ಟರ್ ಏನು ಮಾಡಿದೆ ಅನ್ಕತೆ. ಸೊ ಅದ್ರ ಮೇಲೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ತುಂಬ ಈಸಿ ಆಗುತ್ತೆ, ಓಕೆನಾ. ಸೊ ನಾನು ಹೇಳೋದಿಷ್ಟೇ, ಯಾವುದೇ ಸ್ಪರ್ಧೆ ಆಗ್ಬೋದು, ತಪ್ಪು ಸರಿಗಳನ್ನ ಮಾಡೇ ಮಾಡ್ತೀನಿ. ಹಾಗಂತ ಸರಿ ಮಾಡಿದಾಗ ಹೊಗಳೋದು, ತಪ್ಪು ಮಾಡಿದಾಗ ತೆಗಳೋದು ಆ ಥರ ಅಲ್ಲ. ಚಾನ್ಸ್ಗಳು ಕೊಡಬೇಕು, ಜೊತೆಗೆ ಅರ್ಥ ಮಾಡೋಕೆ ಟ್ರೈ ಮಾಡಬೇಕು ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ. ಸೊ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ ಇವಾಗ ನಾನು ಹೇಳಿದ್ದು. ಸೊ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರೋದೇ ತಪ್ಪಾಗಿ ಎಲ್ಲ ವಿಷಯಗಳಾಗುತ್ತೋ ಆವಾಗ ಅವ್ರು ಮಾಡಿರೋದಂತ ಅವ್ರು ಸರಿ ಅಂತ ಅಂದ್ಕೊಂಡು ಮಾಡಿರೋದು ಕೂಡ ತಪ್ಪಾಗುತ್ತೆ. ಇಷ್ಟೇ ವಿಷಯ, ಓಕೆನಾ. ಆ್ಯಂಡ್ ಇಲ್ಲಿ ನಮ್ಮ ಗೋಲ್ಡ್ ಸುರೇಶ್ ಅವರು ಕೂಡ ವಿಷಯ ಬರುತ್ತೆ. ಅವರು ಕೂಡ ಸ್ವಲ್ಪ ಮಾತಾಡ್ತಾರೆ, ಸ್ವಲ್ಪ ಟ್ರಿಗರ್ ಆಗ್ತಾರೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನನಗಂತೂ ಆ ವ್ಯಕ್ತಿ ತುಂಬ ಚೆನ್ನಾಗಿ ಕಂಟೆಂಟ್ನ ಕೊಟ್ಟಿದ್ದಾರೆ ಈ ವಾರ ಅಂತ ಅನಿಸ್ತು. ಎಲ್ಲ ಆ್ಯಕ್ಟಿವ್ ಆಗಬೇಕೋ ಅಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ, ಮಾತಾಡ್ಬೇಕಾದ್ರೆ ಮಾತಾಡಿದ್ದಾರೆ, ಸರಿ ತಪ್ಪು ಒಂದು ಒಟ್ಟಿನಲ್ಲಿ ವಾದ ಅಂತೂ ಮಾಡಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ ಚೆನ್ನಾಗಿ. ಆ್ಯಂಡ್ ತುಂಬ ಜೆನ್ಯೂನ್ ಅಂತ ಅನಿಸ್ತಾರಪ್ಪ ನನಗಂತೂ. ಆಮೇಲೆ ಅಹಂಕಾರ ಇಲ್ಲ, ಇದೆಲ್ಲ ನೋಡಿದಾಗ ತುಂಬ ಒಳ್ಳೆ ವ್ಯಕ್ತಿ ಅಂತ ನನಗೆ ಪರ್ಸನಲಿ ಅಂತ ಅನಿಸ್ತು. ಆ್ಯಂಡ್ ಒಳ್ಳೆ ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ನರ್ಕದೇನಿದೆ ಅಲ್ಲಿಂದ ಸ್ವರ್ಗಕ್ಕೆ ಬರಬೇಕು ಅನ್ನೋ ಆಸೆ ಇದೆ. ಅದೇ ವಿಷಯದಲ್ಲಿ ಈ ಕ್ಯಾಪ್ಟನ್ ವಿಷಯದಲ್ಲಿ ನನ್ನ ಕರಿಬೇಕು ಅನ್ನೋದೆಲ್ಲ ಇದೆ, ಓಕೆನಾ. ಅದೇ ರೀತಿ ಎಲ್ಲ ಸ್ಪರ್ಧಿಗಳಿಗೂ ಇದೆ, ನನ್ನನ್ನು ಈ ಬಿಗ್ ಬಾಸ್ ಮನೆಗೆ ಸ್ವರ್ಗಕ್ಕೆ ಕಳಿಸ್ಬೇಕು ಅನ್ನೋದು ಇದೆ, ಓಕೆನಾ. ಬಟ್ ಇಲ್ಲಿ ನಮ್ಮ ಕ್ಯಾಪ್ಟನ್ ಯಾವ ಥರ ತಗೋತಾರೆ ಅಂತ ಅನ್ನೋದು
ಕ್ಯೂರಿಯಾಸಿಟಿ ಇತ್ತು ನಮಗೆಲ್ಲ. ಆ್ಯಂಡ್ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದ್ದೇನೆಂದರೆ, ಮೊದಲು ನಮ್ಮ ಕ್ಯಾಪ್ಟನ್ ಥಿಂಕ್ ಮಾಡಿದ್ದೇನೆಂದರೆ ಎಲ್ಲ ಸ್ಪರ್ಧಿಗಳನ್ನು ನರಕದಲ್ಲಿರೋನ್ನ ಸ್ವರ್ಗದಿರೋನ್ನ ನರಕಕ್ಕೆ ಅಂತ ಮಾಡ್ತಾರೆ ಅಂತ ಥಿಂಕ್ ಮಾಡ್ತಾಯಿದ್ರು. ಅದು ಕಂಪ್ಲೀಟ್ಲಿ ರಾಂಗ್ ಅಂತ ಸುದೀಪ್ ಅಣ್ಣ ಹೇಳಿದ್ರು. ಯಾಕೆಂದ್ರೆ ಹೇಳ್ಬಿಡ್ತೀನಿ ನಿಮಗೆ, ಈ ಕಾನ್ಸೆಪ್ಟ್ 1-2 ದಿನದ್ದಲ್ಲ. ಈ ಸ್ವರ್ಗ ಮತ್ತು ನರಕ ಏನಿದೆ ಇದು 1-2 ದಿನದ ಕಾನ್ಸೆಪ್ಟ್ ಅಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ 2 ಆಗ್ಬೋದು, 3 ಜನ ಆಗ್ಬೋದು, ಎಕ್ಸ್ಚೇಂಜ್ ಆಗ್ಬೋದು. ಸೊ ಹಾಗಾಗಿ ಇದು ತುಂಬ ಕ್ಯಾರಿ ಆಗುತ್ತೆ. ಹಾಗಾಗಿ ಪ್ರತಿ ವಾರ ಕೂಡ ಅವರ ಪರ್ಫಾರ್ಮೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ಕೂಡ ಗಮನದಲ್ಲಿ ಡಿಸಿಷನ್ ತೊಗೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಇದೆಲ್ಲ ಆದಮೇಲೆ ನಮ್ಮ ಸುದೀಪ್ ಅಣ್ಣ ಬರ್ತಾರೆ. ಆ್ಯಂಡ್ ಓವರಾಲ್ ಆಗಿ ನಂಗೆ ತುಂಬ ಇಷ್ಟ ಆಗಿದ್ದ ವಿಷಯಗಳು ಯಾವುದಪ್ಪ ಅಂದರೆ, ಇಲ್ಲಿ ನಮ್ಮ ಧನರಾಜ್ ಅವರ ಕಾಮಿಡಿ, ಆ ಸೆನ್ಸು ಮತ್ತು ಆ ಪ್ರಾಣಿಗಳು ಓದಿಸಿದ್ದು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು ಸಕ್ಕದಾಗಿ ಚಿಂದಿಯಾಗಿತ್ತು ಅಂತಲೇ ಹೇಳ್ಬೋದು. ಕೆಲವೊಂದು ಪ್ರಾಣಿಗಳು ಕೊಟ್ಟಾಗ ಅದು ಈ ತಪ್ಪಾಗಿ ಕಾಣಿಸ್ಬೋದೇನೋ ಅಂತ ಅನಿಸುತ್ತೆ, ಬಟ್ ಅದು ಕಾಮಿಡಿಗೆ ತಗೊಂಡ್ರೆ ಬೆಟರ್. ಈಗ ಊಸೋಡಿ ಅನ್ನೋದೆಲ್ಲ ಸ್ವಲ್ಪ ನೀನು ಊಸೋಡಿ ಅಂದರೆ ಯಾರಿಗಾರು ಕೋಪ ಬರುತ್ತೆ. ಬಟ್ ಏನಂದರೆ ಅದನ್ನು ಕಾಮಿಡಿಗೆ ತೊಗೊಂಡು ಮಾಡಿದ್ದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಓವರಾಲ್ ಆಗಿ ಆ ಸೀನ್ಗಳಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಆ್ಯಂಡ್ ಇದಾದಮೇಲೆ ನಮ್ಮ ಲಾಯರ್ ಜಗದೀಶ್ ಅವರು ನೋಡಿ, ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ರಿ ವಿಷಯ. ಓಕೆನಾ, ನನಗೆ ಹಿಂದಿನ ದಿನಗಳದ್ದು ಮ್ಯಾಟ್ರ್ ಆಗಲ್ಲ. ಆ್ಯಕ್ಚುಲಿ ನನಗೆ ಆ ದಿನದಲ್ಲಿ ತುಂಬ ವಿಷಯ ಯಾವ ಥರ ಅವ್ರು ಬದಲಾಗ್ತಾರೋ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ನೋಡಿದಾಗ ಆ್ಯಕ್ಚುಲಿ ಇಡೀ ಎಪಿಸೋಡ್ ಪಾಸಿಟಿವ್ ನೆಗೆಟಿವ್ 2 ವಿಷಯಗಳನ್ನ ಬಿಟ್ಬಿಟ್ಟು ಒಂದು ಮೇನ್ ಕಂಟೆಂಟ್ ಅಂತ ನೋಡಿದಾಗ TRP ಕಿಂಗ್ ಆಗಿರುವಂಥದ್ದು ನಮ್ಮ ಲಾಯರ್ ಜಗದೀಶ್ ಅವರು. ಸಿಕ್ಕಾಪಟ್ಟೆ ಸಖತ್ತಾಗಿ ಗೇಮ್ ಪ್ಲೇ ಮಾಡಿದ್ದಾರೆ. ಆ್ಯಕ್ಚುಲಿ ಆ ವ್ಯಕ್ತಿ ಸ್ವಲ್ಪ ಕೆಲವು ತಪ್ಪುಗಳನ್ನ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದರಲ್ಲಿ ನಾವೇನು ಹೇಳೋಕ್ಕಾಗಲ್ಲ, ಆ ಥರ ತಪ್ಪುಗಳನ್ನೇ ಮಾಡ್ಬಿಟ್ಟಿದ್ದಾರೆ. ಓಕೆನಾ, ಆದರೆ ಅದಕ್ಕೆ ತಕ್ಕಂತೆ ಕಾಮಿಡಿ ಮಾಡಿದ್ದಾರೆ. ನೀವು ನೋಡಿದ್ರಲ್ಲ ಅವ್ರು ಯಾವ್ಯಾವ ಥರ ಎಲ್ಲ ಆ್ಯಕ್ಟ್ ಮಾಡಿದಾರಂತೆ ಒಂದು ರೀತಿ ಹೇಳಬೇಕು ಅಂದರೆ, ಸಖತ್ತಾಗಿ ಇಡೀ ಮನೆಯವರೆಲ್ಲರನ್ನೂ ಕೂಡ ಆ್ಯಕ್ಟಿವ್ ಇಟ್ಕೊಂಡಿರೋದು ಅವರೇನೆ, ಜೊತೆಗೆ ಹೆವಿ ಕಂಟೆಂಟ್ನ ಕೊಟ್ಟಿರೋದು ಅವರೇನೆ. TRP ಕಿಂಗ್ ಈ ವಾರ ಅವರೇನೆ. ಆ್ಯಂಡ್ ಈ ಸೀಸನ್ ಅವರೇ ಅಂತ ಅನ್ಕೋತೀನಿ. ಅವ್ರು ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಹೌದು, ಖಂಡಿತವಾಗ್ಲೂ ಇವಾಗ ಅಷ್ಟೆಲ್ಲ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಯಾವ ಥರ ಇರ್ತಾರೆ ಏನು ಕತೆ ಅಂತ ಕಾದು ನೋಡಬೇಕು. ಬಟ್ ನನಗೆ ಅವರಲ್ಲಿ ಇಷ್ಟ ಆಗುವಂಥ ಒಂದು ಗುಣ ಏನಂದರೆ, ಅವರ ಆ್ಯಕ್ಟಿವ್ ಆಗಿರುತ್ತಲ್ಲ, ಅದು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾರೆ. ಹೈಪರ್ ಆ್ಯಕ್ಟಿವ್ ಅಂತಾರಲ್ಲ, ಆ ಥರ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದ್ದಾರೆ. ಬಟ್ ಅವ್ರು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಎಲ್ಲಿ ಅಂದರೆ, ಎಲ್ಲೋ ಓವರ್ ಕ್ಯಾಲ್ಕುಲೇಷನಿಂದ ಪ್ರಾಬ್ಲಮ್ ಮಾಡ್ಕೋತಾರೆ. ಅದನ್ನು ಬಿಟ್ಬಿಟ್ಟು ಅವ್ರು ಎಂಟರ್ಟೈನ್ಮೆಂಟ್ ಮಾಡೋ ಕಡೆ ಗಮನ ಕೊಟ್ಟರು ಪಕ್ಕ ವಿನ್ನರ್ ಆಗುವಂಥ ಸಾಧ್ಯತೆ ಕೂಡ ಇರ್ಬೋದೇನೋ. ಬಟ್ ಒಳ್ಳೆ ರೀತಿ ಆಡಬೇಕು ಗೇಮ್ನ. ಓಕೆನಾ, ಆಟ ಎಲ್ಲರೂ ಆಡ್ತಾರೆ, ಒಳ್ಳೆ ರೀತಿ ಆಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಈ ಫ್ಲಾಪ್ ಮತ್ತು ಹಿಟ್ ಅಂತ ಒಂದು ಕಾನ್ಸೆಪ್ಟ್ ಕೂಡ ತರ್ತಾರೆ. ಅದನ್ನು ನನಗೆ ಶಾಕ್ ಆಗಿದ್ದೇನೆಂದರೆ, ತುಂಬ ಕ್ಲಿಯರಾಗಿ ಸುದೀಪ್ ಅಣ್ಣ ಒಂದು ಮಾತಾಡ್ತಾರೆ. ಓಕೆನಾ, ಈ ನೀವೆಲ್ಲ ಇಷ್ಟು ಜನ ಕಾಣಿಸ್ಕೊಂಡಿಲ್ಲ. ಸೊ ಅಷ್ಟು ಜನದಲ್ಲಿ ಯಾರಾದರೂ ಒಬ್ಬರು ಫ್ಲಾಪ್ ಆಗಬೇಕಾಗಿತ್ತು ಲೆಕ್ಕ. ಓಕೆನಾ, ಮೇನಾಗಿ ಅವ್ರುಗಳೇ ಫ್ಲಾಪ್ ಆಗಬೇಕು, ಯಾಕಂದರೆ ಅವ್ರು ಕಾಣಿಸ್ಕೊಂಡಿಲ್ಲ. ಹಾಗಂದ್ರೆ ಸ್ಪರ್ಧಿಗಳು ಹೇಳಿದ್ದೆಲ್ಲ ತಪ್ಪಾಬ್ರು ಅಂದರೆ ಖಂಡಿತವಾಗಲಿಲ್ಲ. ಯಾಕಂದರೆ ಇಲ್ಲಿ ನಾವು ನೋಡ್ತಿರೋ ಪರ್ಸ್ಪೆಕ್ಟಿವ್ ಬೇರೆ, ಅವ್ರು ನೋಡ್ತಿರೋಂಥ ಪರ್ಸ್ಪೆಕ್ಟಿವ್ಗಳು ಬೇರೆ. ಸೊ ಈಗ ನಾವು ಒಬ್ಬನ ತಪ್ಪು ಸರಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನನಗೂ ಎಷ್ಟೋ ಜನ ಬೇರೆ ಪರ್ಸ್ಪೆಕ್ಟಿವಿಂದ ಕಮೆಂಟ್ ಆಗ್ತೀರಾ. ನೀವೆಲ್ಲ ರಾಂಗ್ ಅಲ್ಲ, ಬಿಕಾಸ್ ನೀವು ನೋಡೋ ರೀತಿಯೇ ಬೇರೆ. ನಿಮ್ಗೆ ಒಬ್ಬರು ಫೇವ್ರೇಟ್ ಇರ್ತಾರೆ, ನೀವು ಅವ್ರನ್ನ ಥಿಂಕ್ ಮಾಡೋ ರೀತಿ ಬೇರೆ. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ. ಓಕೆನಾ, ಸೊ ಅಲ್ಲಿ ಸ್ಪರ್ಧಿಗಳದ್ದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಆ ರೀತಿ ವರ್ಕ್ ಆಗುತ್ತೆ. ಯಾಕಂದರೆ ಅವರೆಲ್ಲ ಕಾಣಿಸ್ಕೊಂಡಿಲ್ಲ, ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಅಂತ. ಸೊ ಆ್ಯಕ್ಟಿವ್ ಆಗಿದ್ದಾರೆ ಇಲ್ವೋ ಅದು ಹೊರಗಡೆ ಕಟ್ ಮಾಡಿರೋ ನಮ್ಗೆ ಗೊತ್ತಾಗಲ್ಲ, ಅದು ಬೇರೆ ವಿಷಯ. ಓಕೆನಾ, ತುಂಬ ಸ್ಪರ್ಧಿಗಳದ್ದು ನಂಗೆ ಪರ್ಸನಲ್ ಅನಿಸಿರುವಂಥದ್ದು ಇವ್ರ ಬಗ್ಗೆ ಎಲ್ಲೂ ತೋರಿಸ್ತಾ ಇಲ್ಲ ಅಂತ ಅನ್ಸುತ್ತೆ, ಮತ್ತು ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆನಾ, ಆ್ಯಂಡ್ ಅದಂತೂ ಓವರಾಲ್ ಚೆನ್ನಾಗಿತ್ತು. ಬಟ್ ಸ್ಟಿಲ್ ಬೇಜಾರಾಗಿದೆ ಅಂದರೆ, ಸುರೇಶ್ ಇದ್ರಲ್ಲ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಅಂತ ಅನಿಸ್ತು ನನಗೆ. ಆ್ಯಂಡ್ ಆದಮೇಲೆ ಲಾಯರ್ ಜಗದೀಶ್ ಅವರು ಕೂಡ ಫ್ಲಾಪ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅವ್ರು ಹಿಟ್ನೇ ಕೊಟ್ಟಿರೋದಲ್ಲಿ. ಮೂವಿ ಚೆನ್ನಾಗಿ ಓಡಿದೆ ಈ ವಾರ ಕಂಪ್ಲೀಟಾಗಿ. ಸೊ ಇದು ರಂಜಿತ್ ಅವ್ರಿಗೇನೋ ಜಾಸ್ತಿ ಬರುತ್ತೆ, ಮತ್ತು ತ್ರಿವಿಕ್ರಮ್ ಅವ್ರು ಕೂಡ ಜಾಸ್ತಿ ಬರುತ್ತೆ ಹಿಟ್ ಅನ್ನೋದು. ಇವರಿಬ್ಬರಿಗೂ ಫ್ಲಾಪ್ ಅನ್ನೋದು ಜಾಸ್ತಿ ಬರುತ್ತೆ. ಆ ರೀತಿ ನೋಡಿದಾಗ ನಂಗೆ ಅದು ಅಷ್ಟೊಂದು ಸರಿ ಅಂತ ಅನಿಸಿಲ್ಲ. ಬಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಅವ್ರುಗಳ ಮನೇಲಿ ಬೇರೆ ಬೇರೆ ಥರ ಥಿಂಕ್ ಮಾಡಿ ಅದ್ರಾಗ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಆ ರೀತಿ ವರ್ಕ್ ಆಗಲ್ಲ ಅಂತ ಅನ್ಕೋತೀನಿ ಆ ಕಾನ್ಸೆಪ್ಟು ಹಿಟ್ ಆ್ಯಂಡ್ ಫ್ಲಾಪ್ ಅನ್ನೋದು. ಈ ವಾರ ಹಿಟ್ ಆಗಿರೋದೇ ಮೇ ಬಿ ನನ್ನ ಪ್ರಕಾರ ಚೈತ್ರ ಕುಂದಾಪುರ ಆ್ಯಂಡ್ ಇವರು ಲಾಯರ್ ಜಗದೀಶ್ ಮೇನು. ಆ್ಯಂಡ್ ಫ್ಲಾಪ್ ಅಂತ ಬಂದಾಗ ಇವ್ರನ್ನೇ ಸ್ಪೆಸಿಫಿಕಾಗಿ ಹೇಳೋಕ್ಕೆ ಕಷ್ಟ, ಬಟ್ ಸುಮಾರು ಜನ ಇದ್ದಾರೆ ಅಂತ ಅನಿಸುತ್ತೆ. ಸುಮಾರು ಜನ ಆದರೂ ಕೂಡ ನಮ್ಮ ಸುದೀಪ್ ಅಣ್ಣ ಒಂದಿಷ್ಟು ಜನ ನೇಮ್ ಮೆನ್ಷನ್ ಮಾಡಲ್ಲ, ಅವ್ರುಗಳೇ ಅಂತ ಅನ್ಕೊಳ್ಳಿ. ಓಕೆನಾ, ಸೊ ಇದೆಲ್ಲ ಆಗುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಈ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿ ನಮ್ಮ ಸುದೀಪ್ ಅಣ್ಣ ನಮ್ಮ ಕ್ಯಾಪ್ಟನ್ಗೆ ಸ್ವಲ್ಪ ಹೆಲ್ಪ್ ಮಾಡೋದು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕ್ಯಾಪ್ಟನ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಎಷ್ಟು ಜನ ಕರ್ಕೊಬರ್ಬೇಕು, ಏನು ಕತೆ, ಏನು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ. ಅದಕ್ಕೇ ಸುದೀಪ್ ಅಣ್ಣನೇ ಕ್ಲಿಯರಾಗಿ ಹೇಳಿದ್ರು ಒಬ್ಬರನ್ನ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೋಬೋದು ಅಂತ. ಸೊ ಅವಾಗ ರಂಜಿತ್ ಅವರು ಸ್ವರ್ಗಕ್ಕೆ ಬರ್ತಾರೆ, ನರಕಕ್ಕೆ ನಮ್ಮ ಲಾಯರ್ ಜಗದೀಶ್ ಅವರು ಹೋಗ್ತಾರೆ. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇದು ಕಾನ್ಸೆಪ್ಟ್ ಇನ್ನೂ ಮುಂದೆ ಹೋಗುತ್ತೆ ಅನ್ನೋದನ್ನ. ಆ್ಯಂಡ್ ಜೊತೆಗೆ ಇಲ್ಲಿ ಮೇನ್ ಆಗಿ ಒಂದು ವಿಷಯ ಏನಪ್ಪ ಅಂದರೆ, ನಮ್ಮ ಲಾಯರ್ ಜಗದೀಶ್ ಅವರು ಇವಾಗ ಚೈತ್ರ ಕುಂದಾಪುರ ಜೊತೆ ಸೇರ್ಕೊಂಡಿದ್ದಾರೆ. ಅಲ್ಲಿ ಏನೇನೋ ಮಾಡ್ತಾರೆ, ಏನು ಕತೆ ಕಾದು ನೋಡಬೇಕು. ನಮ್ಮ ಚೈತ್ರ ಕುಂದಾಪುರ ಅವರು ಸೈಲೆಂಟಾಗಿ ಹಿಂಗೆ ಧ್ಯಾನ ಮಾಡ್ತಾಯಿದ್ರು ಅವತ್ತು ಗಲಾಟೆ ಆದಾಗ. ಇನ್ನು ಮುಂದೆ ಏನು ಮಾಡ್ತಾರೆ, ಏನು ಕತೆ ಕಾದು ನೋಡಬೇಕು. ಆ್ಯಕ್ಚುಲಿ ಇವರಿಬ್ಬರ ಕಾಂಬೋ ಬೆಂಕಿ ಅಂತಲೇ ಹೇಳ್ಬೋದು. ಕಾದು ನೋಡ ಯಾವ ರೀತಿ ಹೋಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇದು ಲಾಸ್ಟಲ್ಲಿ ಬೇಜಾರಾಗಿದೆ ಏನಂದರೆ, ಇವ್ರು ಹೋಗ್ತಾರೆ ಯಮುನವರು. ತುಂಬ ಕಮೆಂಟ್ಗಳನ್ನ ನೋಡಿದೆ, ಯಮುನಾ ಆಂಟಿ ಅಂತೆ ಹಾಗೆ ಹೀಗೆ ಅಂದ್ಕೊಂಡು. ಬೇಜಾರು ಮಾಡ್ಕೋಬೇಡಿ, ಅವರಿಂದ ತುಂಬ ವರ್ಸ್ಟ್ ಬಿಹೇವಿಯರ್ ಇದ್ದಿದ್ರೆ ನೀವೆಲ್ಲ ಮಾತಾಡೋದು ಅರ್ಥ ಆಯಿತು ಅಂತ ಅನಿಸುತ್ತೆ. ಬಟ್ ನನಗನ್ಸಿದ್ದೇನೆಂದರೆ,
ಆ ಥರ ಎಲ್ಲ ತುಂಬ ಮಾತಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಜೊತೆಗೆ ಮೇನ್ ಆಗಿ ಅವ್ರು ಹೋಗೋದನ್ನ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಬಟ್ ಅವ್ರೇನು ತಪ್ಪು ಮಾಡಲಿಲ್ಲ ಅಂತ ಅನಿಸ್ತು ನನಗೆ. ಬಿಕಾಸ್ ಅವ್ರು ರೂಲ್ಸ್ ಅಂತ ಅಂತಿದ್ರು. ಎಲ್ಲ ಒಂದು ಕಡೆ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರು, ಓವರ್ ಕ್ಯಾಲ್ಕುಲೇಷನ್ ಹಾಕೋತಿದ್ರು. ಆಮೇಲೆ ಅವ್ರೇನು ಬೇರೆ ಯಾರೋ ಸ್ಪರ್ಧಿಗಳಾಗ್ತಾನೆ ಅಂದಿಲ್ಲ ಅಂದರು, ಅವರು ಹಂಗೆ ಅಂದಿದ್ದಾರೆ ಅಂತ ಅನ್ಕೋತಿದ್ರು. ಇದೆಲ್ಲ ರಾಂಗ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಇವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ಬೇರೆಯವರೆಲ್ಲ ಏನೂ ಮಾಡೇ ಇಲ್ಲ, ಕಾಂಟ್ರಿಬ್ಯೂಷನ್ನೇ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಇವರು ರೂಲ್ಸ್ ಅಂತ ರೂಲ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡೋಕ್ಕೆ ಹೋಗ್ತಾಯಿದ್ರು. ಒಂದು ಜೊತೆಗೆ ಇನ್ವಾಲ್ವ್ಮೆಂಟ್ ಯಾವಾಗಲೂ ಇರ್ತಾಯಿತ್ತು ಅವ್ರ ಕಡೆಯಿಂದ. ಆ್ಯಂಡ್ ಅವರು ಆ್ಯಕ್ಟಿವ್ ಆಗಿದ್ದರು. ಸೊ ಇವರೆಲ್ಲ ಡಿಸರ್ವ್ ಇದ್ರು ಅಂತ ಅನಿಸ್ತು. ಆ್ಯಂಡ್ ಲಾಸ್ಟಲ್ಲಿ ಬಿಟ್ಟು ನಾವು ಬರಲಿಲ್ಲ, ಅವ್ರ ಬಗ್ಗೆ ಏನೂ ಇಲ್ಲ. ಅದು ನೋಡಿ ಸಿಗಾಡ ಬೇಜಾರಾಯಿತು. ಆ್ಯಂಡ್ ಹಂಸ ಅವರು ನಿಜವಾಗ್ಲೂ ಹೋದ ವಾರ ಯಾವುದೇ ರೀತಿಯಾದ ಕಾಂಟ್ರಿಬ್ಯೂಷನ್ ಕೊಟ್ಟಿರಲಿಲ್ಲ. ಅವರು ಈ ವಾರ ಹೋಗೋದಕ್ಕೆ ಡಿಸರ್ವ್ ಕಂಟೆಸ್ಟೆಂಟ್ ಅಂತ ಅನಿಸ್ತು ನನಗೆ. ವೋಟಿಂಗ್ ಕೂಡ ಮ್ಯಾಟ್ರ್ ಆಗ್ಬೋದು, ಹಂಸ ಅವ್ರಿಗೆ ವೋಟಿಂಗ್ ಬಂದಿರ್ಬೋದು, ಗೊತ್ತಿಲ್ಲ ಅವರು ಅದೆಲ್ಲ. ಬಟ್ ಈ ವೋಟಿಂಗೆಲ್ಲ ಹಿಂಗೆ ಮ್ಯಾಟ್ರ್ ಆಗೋದು. ಯಾರನ್ನ ಕಳಿಸ್ಬೇಕಾದ್ರೆ ಇಷ್ಟೆಲ್ಲ ಸೀನ್ ಇದೆ, ಇಷ್ಟೆಲ್ಲ ರೀಸನ್ ಇದೆ ಇರಬೇಕು ಅನ್ನೋದಾದರೆ ಓಕೆ, ಆ ವೋಟಿಂಗ್ ಬಂದಿಲ್ಲ ಅಂದರೆ ಮುಗಿದಾಯಿತು. ಇದೇ ರೀತಿ ವರ್ಕ್ ಆಗೋದು ವೋಟಿಂಗ್ ಕತೆಗಳು. ಬಟ್ ನನಗೇನಂತ ಅನಿಸ್ತು ಅಂದರೆ ನಮ್ಮ ಯಮುನವರು ಇರ್ಬೋದಾಗಿತ್ತೇನೋ ಇನ್ನೂ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ತು. ಬಿಕಾಸ್ ಅವ್ರ ಆ್ಯಕ್ಟಿವಿಟೀಸ್ಗಳನ್ನ ನೋಡಿ ತುಂಬ ಜನ ಸೈಲೆಂಟ್ ಆಗಿದ್ದಾರೆ. ಅವ್ರನ್ನೆಲ್ಲ ಇಟ್ಸ್ಕೊಂಡಿದ್ದು ಇವರ ಕಂಟೆಂಟ್ ಕೊಡೋರನ್ನೇ ಕಳಿಸ್ಬಿಟ್ರು. ಶಾಕಿಂಗ್. ನಿಮಗೆ ಸದ್ಯ ಕಮೆಂಟ್ ಸೆಕ್ಷನ್ಸ್ ಹೇಳಿ.